ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ಮೊದಲೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ದೀರೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ನೋಡಿ ನೀವು ನೋಡ್ತಾ ಇರ್ತಕ್ಕಂಥದ್ದು ಚಾಂದಿನಿ ಹೂವಿನ ತೋಟ. ಯಾವ ರೀತಿ ಆರೈಕೆಯನ್ನು ಮಾಡಿದ್ದಾರೆ, ಎಷ್ಟು ಅಚ್ಚುಕಟ್ಟಾದ ಹೂವನ್ನು ಬೆಳೆದಿದ್ದಾರೆ. ಇದರಿಂದ ತುಂಬ ಶ್ರಮ ಇದೆ ಸ್ನೇಹಿತರೆ. ಒಬ್ಬ ರೈತ ಆದವನು ಹೂವಿನ ಕೃಷಿಯನ್ನು ಮಾಡ್ತೀನಿ ಅಂದರೆ ತುಂಬ ಜವಾಬ್ದಾರಿಯಿಂದ ಮಾಡಿದಾಗ ಮಾತ್ರ ಹೂವಿನ ಕೃಷಿಯಲ್ಲಿ ಸಕ್ಸಸ್ ಆಗೋದಕ್ಕೆ ಸಾಧ್ಯ. ನೋಡಿ ಮಗ್ಗು ಕೂಡ ಯಾವ ರೀತಿ ಎಷ್ಟು ಚೆನ್ನಾಗಿದೆ, ಹೂವು ಎಷ್ಟು ಚೆನ್ನಾಗಿ ಬಂದಿದೆ, ಒಳ್ಳೆ ಶ್ರಾವಣಕ್ಕೆ ಬಂದಿದೆ, ಒಳ್ಳೆ ದುಡಿಮೆಯನ್ನು ಮಾಡ್ಬೋದು. ರೈತ ಆದವನು ಹೂವನ್ನು ಶ್ರಾವಣಕ್ಕಿಂತ 2 ದಿನ ಮುಂಚೆ ಇದ್ದಂಗೆ ಕಟಾಪ್ ಸ್ಟಾರ್ಟ್ ಮಾಡಿ, ಸ್ವಲ್ಪ ಹೂವು ಕಟಾಪ್ ಮಾಡಿ ಸ್ವಲ್ಪ ಜಾಸ್ತಿ ಹೂವು ಕಟಾಪ್ ಮಾಡಿ, ಈ ಸಮಯದಲ್ಲಿ ದುಡ್ಡು ಮಾಡೋ ಸಮಯ. ಒಳ್ಳೆ ಬೆಲೆ ಇದೆ, 100ರಿಂದ 150 ರೂಪಾಯಿ ಇದೆ. ನೋಡಿ ಪ್ರತಿಯೊಬ್ಬ ರೈತನೂ ಕೂಡ ಈ ರೀತಿ 2 ವರ್ಷದ ಅಡಿಕೆ ತೋಟದಲ್ಲಿ ಈ ರೀತಿ ಹೂವಿನ ಕೃಷಿಯನ್ನು ಮಾಡಿದಾಗ ನಮ್ಮ ಹೂವಿನ ಕೃಷಿಗೂ ಕೂಡ ಇದು ನಮ್ಗೆ ಅಡಿಕೆ ತೋಟಕ್ಕೂ ಕೂಡ ಇದು ಸಹಕಾರ ಮಾಡುತ್ತೆ. ನೋಡಿ ಅಡಿಕೆ ಗಿಡಗಳು ಕೂಡ ಎಷ್ಟು ಚೆನ್ನಾಗಿ ಬೆಳವಣಿಗೆ ಆಗಿದ್ದಾವೆ. ರೈತ ಅದನ್ನು ಶ್ರಮದ ಜೊತೆಗೆ ಸ್ವಲ್ಪ ಬುದ್ಧಿವಂತಿಕೆ ಯೂಸ್ ಮಾಡಿ ಬೆಳೆದಾಗ ಮಾತ್ರ ಈ ರೀತಿಯ ಕೃಷಿಗಳನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ. ತುಂಬ ಖುಷಿಯಾಗುತ್ತೆ ಈ ರೈತನ ಒಂದು ಬುದ್ಧಿವಂತಿಕೆಯ ಬಗ್ಗೆ. ಯಾಕೆ ಅಂದರೆ ಎಷ್ಟು ಅಚ್ಚುಕಟ್ಟಾದ ಹೂವಿನ ಆರೈಕೆಯನ್ನು ಮಾಡಿದ್ದಾರೆ. ನೋಡಿ ಎರಡು ಸಾಲ ಹಾಕಿದ್ದಾರೆ ಅಡಿಕೆ ಗಿಡದ ಮಧ್ಯದಲ್ಲಿ. ಈ ರೀತಿ ಹಾಕೋದ್ರಿಂದ ನಿಮಗೆ ಅಡಿಕೆ ಗಿಡದ ಪೂರೈಕೆ ಪೋಷಣೆ ಎಲ್ಲ ಚೆನ್ನಾಗಾಗುತ್ತೆ. ಅದರ ಜೊತೆಗೆ ಹೂವನ್ನು ಬಂಡವಾಳ ಹಾಕಿ ಇನ್ವೆಸ್ಟ್ ಮಾಡಿ ಹೂವಿನ ಸಸಿಯನ್ನು ಹಾಕಿರ್ತೀರ, ಬರಲಿಲ್ಲ ಅಂದಾಗೂ ಕೂಡ ನಮಗೆ ಅಡಿಕೆ ಗಿಡಕ್ಕೆ ನಾವೇನೋ ಮಾಡಿದ್ದೀವಿ ಬಿಡು, ಒಂದು 6 ತಿಂಗಳು ಅಡಿಕೆ ಗಿಡ ಬೆಳೆಸಿದ್ವಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಬಂದಾಗ ನಮಗೆ ಲಾಭ ಹೆಚ್ಚು ಖುಷಿಯಾಗುತ್ತೆ. ಯಾಕೆಂದರೆ ನಮ್ಮ ಅಡಿಕೆ ಗಿಡನೂ ಬೆಳೀತು, ನಮಗೂ ಒಂದು 4 ಆಣೆ ಲಾಭ ಬಂತು, ನಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸ್ಬೋದು, ಚೆನ್ನಾಗಾಯಿತು ಅನ್ನೋ ಒಂದು ಖುಷಿ ಇರುತ್ತೆ. ಹಾಗಾಗಿ ಪ್ರತಿಯೊಬ್ಬ ರೈತನೂ ಕೂಡ ಈ ರೀತಿ ಎಲ್ಲ ಕೃಷಿಗಳನ್ನು ಮಾಡಬೇಕು. ನೀವು ಸುಮ್ಮನೆ ಬ್ಲೈಂಡಾಗಿ ಕೆಲಸ ಮಾಡ್ಕೊತ ಹೋಗಿ ನಾನೇನೋ ದುಡಿದ್ಬಿಡ್ತೀನಿ ಅಂದರೆ ಖಂಡಿತವಾಗ್ಲೂ ದುಡಿಯೋಕ್ಕಾಗಲ್ಲ. ಇವತ್ತಿರೋ ಪರಿಸ್ಥಿತಿಯಲ್ಲಿ ಸ್ವಲ್ಪ ಶ್ರಮದ ಜೊತೆಗೆ ನಾವು ಮಾಡ್ತಕ್ಕಂಥ ಕೆಲಸದ ಬಗ್ಗೆ ಅರಿವಿರಬೇಕು. ನಾವು ಮಾಡ್ತಕ್ಕಂಥ ಕೆಲಸವನ್ನು ನಿಷ್ಠೆಯಿಂದ ಮಾಡಬೇಕು. ನಾವು ಮಾಡ್ತಕ್ಕಂಥ ಕೆಲಸವನ್ನು ಟೈಮ್ ಟು ಟೈಮ್ ಮಾಡಬೇಕು. ಯಾಕಂದರೆ ಈ ಹೂವಿಗೆ ಸ್ವಲ್ಪ ರೋಗಗಳು ಜಾಸ್ತಿ. ಔಷಧಿ, ನೀರು, ಕಳೆ, ಗೊಬ್ಬರ ಇದನ್ನೆಲ್ಲ ಟೈಮ್ ಟು ಟೈಮ್ ಕೊಟ್ಟಾಗ ಮಾತ್ರ ನಮಗೆ ಒಳ್ಳೆಯ ರೀತಿಯ ರಿಸಲ್ಟ್ ಬರೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬ ರೈತನೂ ಕೂಡ ಅಚ್ಚುಕಟ್ಟಾದ ಆರೈಕೆಯನ್ನು ಮಾಡಿದರೆ ಖಂಡಿತವಾಗೂ ಹೂವಿನಲ್ಲಿ ಕೃಷಿಯಲ್ಲಿ ಲಕ್ಷ ಸಂಪಾದಿಸಬಹುದು. ನೋಡಿ ಈ ರೈತ ಏನಿಲ್ಲ ಅಂದರೂ ಲಕ್ಷ ಸಂಪಾದಿಸ್ತಾರೆ. ಕಾರಣ ಅವರ ಆರೈಕೆ, ಶ್ರದ್ಧೆ, ಶ್ರಮ ಎಲ್ಲ ಅಚ್ಚುಕಟ್ಟಾಗಿ ಕಾಣ್ತಾ ಇದೆ. ಅದೇ ರೀತಿ ನೋಡಿ ಅಡಿಕೆ ಗಿಡಗಳು ಎಷ್ಟು ಚೆನ್ನಾಗಿದ್ದಾವೆ. ಈ ರೀತಿ 6 ವರ್ಷದ ಅಡಿಕೆ ಗಿಡಗಳು ಆಗೋವರೆಗೂ ನಾವು ಅಭಿವೃದ್ಧಿಯನ್ನು ಮಾಡಬೇಕು. ಈ ರೀತಿ ಬಾಳೆ ಬೆಳೆಯೋದು ಸ್ಟಾರ್ಟಿಂಗು, ಇಲ್ಲ ಇನ್ನೊಂದು ಬೆಳೆ ಈರುಳ್ಳಿ ಬೆಳೆಯೋದು, ಇಲ್ಲ ಹೂವು ಬೆಳೆಯೋದು, ಇಲ್ಲ ತರಕಾರಿ ಬೆಳೆಯೋದು, ಏನೋ ಒಂದು ಈ ರೀತಿ ನಾವು 5-6 ವರ್ಷ ಬೆಳೆಗಳನ್ನು ಬೆಳೆದ್ರೆ ನಮ್ಮ ಅಡಿಕೆ ಗಿಡಗಳು ಫಸಲಿ ಬರ್ತವೆ. ಆವಾಗ ನಾವು ಏನು ಮಾಡ್ದಲೇ ನಾವು ಹಸಿರೆಲೆ ಗೊಬ್ಬರವನ್ನು ಮಾಡಿ ಅದಕ್ಕೆ ನೀಟಾಗಿ ಮೇಂಟೈನ್ ಮಾಡಿದರೆ ಫಸಲು ಬಿಡ್ತಾ ಇರುತ್ತೆ. ಚೆನ್ನಾಗೆ ನಾವು ಆವಾಗ ಇಂಪ್ರೂವ್ಮೆಂಟ್ ಆಗ್ಬೋದು. ಪ್ರತಿಯೊಬ್ಬ ರೈತನೂ ಕೂಡ ಈ ರೀತಿ ಕೆಲಸಗಳನ್ನು ಮಾಡಬೇಕು ಅನ್ನೋದಷ್ಟೇ ನನ್ನ ಭಾವನೆ. ಈ ವಿಡಿಯೋ ಮಾಡ್ತಿರೋಕ್ಕಂಥ ಉದ್ದೇಶ ಇಷ್ಟೇ. ಈ ವಿಡಿಯೋ ನೋಡಿಬಿಟ್ಟು ಯಾವುದೋ ಒಬ್ಬ ರೈತ ಅನುಕರಣೆ ಮಾಡಿ ಅವ್ನು ಸಕ್ಸಸ್ಫುಲ್ಲಾಗಿ ಅವನ ಆರ್ಥಿಕ ಸ್ಥಿತಿ ಚೆನ್ನಾಗಾಯಿತು ಅಂದರೆ ನನಗಷ್ಟೇ ಸಾಕು, ಇನ್ನೇನು ಬೇಕಾಗಿರಲ್ಲ. ನಾನು ಈ ವಿಡಿಯೋನ ಸ್ವಲ್ಪ ಕಷ್ಟಪಟ್ಟು ಮಾಡಿದ್ದಕ್ಕೂ ಕೂಡ ಸಾರ್ಥಕ ಅನಿಸುತ್ತೆ. ಪ್ರತಿಯೊಬ್ಬ ರೈತನೂ ಕೂಡ ಯಾವುದೇ ಬೆಳೆನ ಆಗಲಿ ನೀವು ಬೆಳಿಬೇಕು. ನಿಮ್ಮ ಅಡಿಕೆ ಗಿಡಗಳಲ್ಲಿ ಹುಲ್ಲು ಕಳೆ ಬೆಳೆಯೋ ಬದಲು ನೀವು ಈ ರೀತಿ ಬೆಳೆದಾಗ ಖಂಡಿತವಾಗಿಯೂ ನಿಮಗೆ ರಿಟರ್ನ್ಸ್ ಬಂದೇ ಬರುತ್ತೆ. ಸೊಪ್ಪು ಬೆಳಿಬೋದು, ತರಕಾರಿ ಬೆಳಿಬೋದು, ಹೂವು ಬೆಳಿಬೋದು. ಈ ರೀತಿ ಯಾವುದೇ ಬೆಳೆನ ಆಗಲಿ ಬೆಳೀರಿ. ಈ ರೀತಿ ನೀವೆಲ್ಲ ಬೆಳೆದು ನೀವು ಒಳ್ಳೆಯ ರೀತಿಯ ಲಾಭವನ್ನು ಮಾಡಿ ರೈತನ ಅಭಿವೃದ್ಧಿ ಆಗಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ. ನೋಡಿ ಪ್ರತಿಯೊಬ್ಬ ರೈತನೂ ಕೂಡ ಹೂವಿನ ಕೃಷಿಯನ್ನು ಅಚ್ಚುಕಟ್ಟಾಗಿ ಮಾಡಿ, ಈಗ ಶ್ರಾವಣ ಆಗಿರೋದ್ರಿಂದ ಸ್ವಲ್ಪ ಹೂವಿಗೆ ಅಧಿಕ ಬೆಲೆ ಇದೆ, 100ರಿಂದ 150 ರೂಪಾಯಿ ಇದೆ. ಕಟಾಪನ್ನು ನೀಟಾಗಿ ಮಾಡಿ ಈ ರೀತಿ ಅಳ್ಳಿರ್ತಕ್ಕಂಥ ಎಲ್ಲ ಹೂವನ್ನು ನೀವು ಸರಿಯಾದ ರೀತಿಯಲ್ಲಿ ಕಟಾಪನ್ನು ಮಾಡಿದ್ದೇ ಆದಲ್ಲಿ ಖಂಡಿತವಾಗಿಯೂ ಕೂಡ ನಿಮಗೆ ಒಳ್ಳೆಯ ರೀತಿಯ ಲಾಭ ಬಂದೇ ಬರುತ್ತೆ. ಕಟ್ಟಿ ಮಾರಿದರೆ ಇವು ಮಾರು ಬರುತ್ತೆ. ಚಾಂದಿನಿ ಅಂತಕ್ಕಂಥ ಹೂವು ಕಟ್ಟಿ ಮಾರಿದರೆ ಖಂಡಿತವಾಗಿಯೂ ಮಾರು ಬರುತ್ತೆ. ಹಾಗಾಗಿ ಕಟ್ಟಿ ಮಾರಿ ಅಂತ ಹೇಳ್ತಾ, ನೋಡಿ ದುರ್ಗ ಇದೆ, ದಾವಣಗೆರೆ ಇದೆ, ಬೆಂಗಳೂರು ಇದೆ. ನಿಮ್ಮ ಅನುಕೂಲಕ್ಕೆ ತಕ್ಕಂಥ ಮಾರುಕಟ್ಟೆಯಲ್ಲಿ ಮಾರಿ ಹೆಚ್ಚು ಲಾಭ ಮಾಡಿ. ಇದಕ್ಕೆ ಸರಿಯಾದ ಟೈಮಿಗೆ ಗೊಬ್ಬರವನ್ನು ಹಾಕಬೇಕು, ಸರಿಯಾದ ಟೈಮಿಗೆ ಕಳೆಯನ್ನು ತೆಗೆಸ್ಬೇಕು, ಸರಿಯಾದ ರೀತಿಯಲ್ಲಿ ನೀರನ್ನು ಬಿಡಬೇಕು. ಇವೆಲ್ಲ ಮಾಡಿದಾದಮೇಲೆ ಹೂವು ಬಂದ ತಕ್ಷಣ ನೀವು ಹೂವು ಕಟಾಪ್ ಆದ ತಕ್ಷಣ ಒಳ್ಳೆಯ ರೀತಿಯ ಔಷಧಿಯನ್ನು ತಂದುಬಿಟ್ಟು ನಾವು ಕಟಾಪನ್ನು ಮಾಡಬೇಕು. ಇಷ್ಟೆಲ್ಲ ಕೆಲಸಗಳನ್ನು ನಾವು ಅಚ್ಚುಕಟ್ಟಾಗಿ ಖಂಡಿತವಾಗಿ ಮಾಡಿದ್ದೇ ಆದಲ್ಲಿ ಹೂವಿನ ಕೃಷಿಯಲ್ಲಿ ಪ್ರತಿಯೊಬ್ಬ ರೈತನೂ ಕೂಡ ಸಕ್ಸಸ್ ಆಗಿ ಅಭಿವೃದ್ಧಿ ಆಗ್ಬೋದು, ಲಕ್ಷ ಲಾಭ ಮಾಡ್ಬೋದು. ಇಷ್ಟೆಲ್ಲ ಮಾಹಿತಿಯನ್ನು ನಾನು ತಿಳಿಸಿದ್ದೇನೆ. ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ನನ್ನ ಮಾಹಿತಿ ನಿಮಗೆ ಸರಿ ಅನಿಸಿದರೆ ಖಂಡಿತವಾಗ್ಲೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ.